ಫಸ್ಟ್ ಟೈಮ್ ಬ್ರೋ ಅದು ಲಾಸ್ಟ್ ಟೈಮ್ ಆಗದಿದ್ರೆ ಸಾಕು. ಏನ್ ಡೌ ಮಾಡ್ತಾರ್ರಿ ನೋಡಿ, ಕನ್ನಡದಲ್ಲಿ ಮಾತಾಡ್ದೇನೆ ಹಿಂದಿನಲ್ಲಿ ಮಾತಾಡ್ಬಿಟ್ಟು ಓಡೋಗ್ತಾರೆ. ನೀನ್ ನೋಡಿದ್ರೆ ನಂಗೆ ಅಳುನೇ ಬರ್ತಾ ಇತ್ತಪ್ಪ, ಏನ್ ಮಾಡೋದು? ಒಂದ್ ನಿಜ ಕಲ್ಪನಾ ಅವ್ರನ್ನ ನೋಡ್ಬಿಟ್ಟೆ ಇವ್ರ ಸೂಪರ್ ಖುಷಿ ನಕ್ಕೊಂಡು ಏನಾದ್ರು ಒಂದು ನೀನ್ ನೋಡಕ್ ತುಂಬಾ ಚೆನ್ನಾಗಿದೆ, ಸಣ್ಣಗಿದೆ. ಬ್ರೋ ಇದ್ಯಾತರ ಪುಷಪ್? ಕಷ್ಟ ಆಗ್ಲಿ ಸುಖ ಆಗ್ಲಿ ಏನಾದ್ರೂ ಬೇಕು ಅಂದಾಗ ಆಗೋದು ಯಾರು ಹೇಳಿ? ಗಂಡ್ಮಕ್ಳೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ, ಯಾಕಂದ್ರೆ ನಮ್ಮ ಜೊತೆ ದ ಮೋಸ್ಟ್ ಎಂಟರ್ಟೈನರ್ ಪರ್ಸನ್ ಇದ್ದಾರೆ. ಸೊ ಇವ್ರ ಹೆಸರು ವಿಶ್ವಾಸ್ ಅಂತ ಹೇಳಿ, ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಸೀರಿಯಲ್ ಅಲ್ಲೆಲ್ಲ ಡುಮಾ ವಿಶ್ವಾಸ್ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ. ಬ್ರೋ ಹೆಂಗ್ ಅನ್ಸ್ತದ? ಚೆನ್ನಾಗಿದೆ ಬ್ರೋ, ಸಕ್ಕತ್ತಾಗಿ ಅನಿಸ್ತಾ ಇದೆ. ಸಕ್ಕತ್ತಾಗಿ ಅನಿಸ್ತದೆ. ಸ್ವಲ್ಪ ಹೊತ್ತಿಗೆ ಮಾತ್ರ ಅನ್ಸೋದು. ಏನಕ್ಕೋಸ್ಕರ ಇವತ್ತು ಇವ್ರನ್ನ ಕರ್ಸಿದೀನಿ ಅಂತಂದ್ರೆ, ಇವತ್ತು ನಾನು ಇವ್ರಿಗೆ ಒಂದಿಷ್ಟು ಚಾಲೆಂಜಸ್ ಗಳನ್ನ ಕೊಡ್ತೀನಿ. ನಾನು ಕೊಡುವಂತ ಪ್ರತಿ ಚಾಲೆಂಜ್ಗೂ ಒಂದು ಅಮೌಂಟ್ ಇರುತ್ತೆ ಬ್ರೋ. ಓಕೆ ಬ್ರೋ, ಫುಲ್ ಮನಿ. ಗೊತ್ತಾಗುತ್ತೆ. ನೀವು ಏನೇ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರು ನಾನು ಒಂದು ಅಮೌಂಟ್ ಕೊಡ್ತೀನಿ. ಸೊ ಸ್ಟಾರ್ಟಿಂಗ್ ಫ್ರಮ್ 10 rupees. ಸೊ ನೆಕ್ಸ್ಟ್ ಚಾಲೆಂಜ್ 10 rupees ಕೊಡ್ತೀನಿ, ನೆಕ್ಸ್ಟ್ ಚಾಲೆಂಜ್ಗೆ 20, ಆಮೇಲೆ 50, 100, 100, 400, 1000, 2000, 4000. ಬ್ಯಾಂಕ್ ಅಕೌಂಟ್ ಖಾಲಿ ಮಾಡ್ಕೋತೀರಾ? ಓಕೆ. ಬ್ಯಾಂಕ್ ಅಕೌಂಟ್ ಖಾಲಿ ಮಾಡ್ಕೋತೀರಾ? ಓಕೆ. ಗೊತ್ತಾಗುತ್ತೆ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ನೀವು ಯಾವಾಗ ಟಾಸ್ಕ್ ನ ಮಾಡೋದನ್ನ ನಿಲ್ಲಿಸ್ತೀರಾ ಆರ್ ಯು ಗಿವ್ ಅಪ್, ಅಲ್ಲಿಗೆ ನಿಮ್ಗೆ ಬರುವಂತ ಅಮೌಂಟ್ ಕ್ಲೋಸ್ ಆಗುತ್ತೆ. ಕೀವಪ್ಪನ ಮಾತೇ ಇಲ್ಲ ಬ್ರೋ, ಡಿ ಬಾಸ್ ಫ್ಯಾನ್ಸ್. ಟ್ಯಾಂಕ್ ಚಿನ್ನ, ಟ್ಯಾಂಕ್ ಯಪ್ಪಿ. ಈ ಮಾತು ಹೇಳಿ ಕದ್ಬಿಟ್ರಿ ಮನ್ಸ್ನ. ಫಸ್ಟ್ ಚಾಲೆಂಜ್ ನಿಮ್ಗೆ 10 ರೂಪಾಯಿ ಕೊಡ್ತಾ ಇರೋದು. ಇಲ್ಲಿ ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇರ್ತಾರೆ. ಯಾವ್ದಾದ್ರು ಒಂದು ಮಗುನ ಕರೆದು ಮಾತಾಡ್ಸಿ ಮಗು ಕೈಲಿ ಪಪ್ಪಿ ಇಸ್ಕೋಬೇಕು. ಬ್ರೋ ದೊಡ್ಡವರೇ ಮಾತಾಡಲ್ಲ, ಪಪ್ಪಿ ಅಂತೆ ಬ್ರೋ. ನಿಜ ಕೊಡ್ತಾರ, ಚಿಕ್ಕ ಮಕ್ಳು ಓಡಾಡ್ಬಿಡ್ತಾರ ಬ್ರೋ. ಯಾವ್ದು ಗೇಂಡ ಮೃಗ ಬಂತು ಅಂತ ನಿಜ ಕೊಡ್ತಾರೆ. ಟ್ರೈ ಮಾಡಿ. ಆಯ್ತು. ಓಕೆ, ಲೆಟ್ಸ್ ಗೋ. ಇದು ಫಸ್ಟ್ ಟಾಸ್ಕ್ ಆಗಿರೋದ್ರಿಂದ ಇದಕ್ಕೆ ಟೈಮ್ ಲಿಮಿಟ್ ಇಲ್ಲ ಬ್ರೋ. ಯಾರು ಮಕ್ಳೇ ಕಾಣ್ತಿಲ್ಲ ಆಲ್ರೆಡಿ ಆನೆ ಹತ್ರ ಆಟ ಆಡ್ತಿದ್ದಾರೆ ಮಕ್ಳು. ಮತ್ ನನ್ನ ಆನೆ ಅನ್ಕೊಂಡ್ಬಿಟ್ರೆ ಅಯ್ಯೋ ದುರ್ವಿಧಿಯೇ. ನನ್ಕಿಂತ ಫಾಸ್ಟ್ ಕೊಡ್ತಾರೆ ಇವರು. ಹಾಯ್, ಏನ್ ನಿಮ್ಮ ಹೆಸರು? ಪುನರ್ವಿ. ಇವ್ರು ಯಾರು ಗೊತ್ತಾ? ಗೊತ್ತಿಲ್ವಾ? ಕಾಟನ್ ನೋಡ್ತೀರಾ? ಚೋಡ ಭೀಮ್ ಗೊತ್ತಾ? ಚೋಡ ಭೀಮ್ ಖಾಲಿಯೇ ಗೊತ್ತಾ? ಅದು ನಾನೇ ಮಾಡೋದು. ನಂಗೆ ಪಪ್ಪಿ ಕೊಡ್ತೀರಾ? ಪ್ಲೀಸ್ ಚಾಕ್ಲೇಟ್ ಕೊಡಿಸ್ತೀನಿ ಬೇಕಾರೆ. ಪ್ಲೀಸ್ ಕಾಲಿಗೆ ಬಿಡ್ತೀನಿ ಪ್ಲೀಸ್. ಓಕೆ, ರಿಜೆಕ್ಟೆಡ್. ಬನ್ನಿ ನೆಕ್ಸ್ಟ್ ಕ್ಯಾಂಡಿಡೇಟ್. ಶಿಟ್, ಇನ್ಸಲ್ಟ್. ಬರೀ ಹೆಣ್ಮಕ್ಳು ರಿಜೆಕ್ಟ್ ಮಾಡ್ತಿದ್ರು, ಚಿಕ್ಕ ಮಕ್ಳು ಮಾಡ್ತಾವ್ರೆ. ಇದೊಂದು ಜನ್ಮವೇ. ಗೈಸ್ ನೋಡಿ, ನಾನು ಎಂತೆಂಥ ಒಳ್ಳೊಳ್ಳೆ ಟಾಸ್ಕ್ಗಳನ್ನ ಕೊಡ್ತೀನಿ. ನನ್ನೂ ಯಾರಾದರೂ ನಿಮ್ಮ ಚಾನೆಲ್ಗಳಿಗೆ ಕರೆದು ಈ ಥರ ಚಾಲೆಂಜ್ಗಳನ್ನ ಕೊಡಿ, ನಾನು ಮಾಡ್ತೀನಿ. ಹೋಗಿ ಹುಡುಗಿರ ಹತ್ರ ಮುತ್ತಿಸ್ಕೊಬರೋದು, ಇಲ್ಲ ಹೋಗಿ ಹುಡುಗಿರಿಗೆ ಮುತ್ಕೊಡೋದು. ಐ ಡೂ ಇಟ್. ಕಷ್ಟ ಆಗಲ್ವಾ ಬ್ರೋ? ಇಲ್ಲ ಬ್ರೋ, ಇಷ್ಟ ಆಗುತ್ತೆ. ನೋಡಿ ಅಲ್ಲೊಂದು ಮಗು ಹೋಗ್ತಾ ಇದೆ ಮುಂದೆ. ಹಲೋ, ಯಾರು ಇವ್ರ? ಅದು ಓಡೋಗ್ತಾ ಐತೆ, ನೋಡಿದೆ ಸಡ ಹಾಯ್ ಓಡೋಗ್ಬಿಡ್ತು ಬ್ರೋ. ಓಡೇ ಹೋಗ್ತಾರೆ ಬ್ರೋ, ನೀವು ನಿಲ್ಸ್ಬಿಟ್ಟು ಮಾತಾಡ್ಸ್ಬೇಕು. ಚಿಕ್ಕ ಮಕ್ಳು ಕಷ್ಟ ಬ್ರೋ. ಚಿಕ್ಕ ಮಕ್ಳೆಲ್ಲ ಹೆಣ್ಮಕ್ಳೇ ಕಷ್ಟ ಬ್ರೋ. ಅದೊಂದು ಗ್ಯಾಂಗ್ ಇದೆ, ಹೋಗೋಣ. ಒಂದು ನಿಮಿಷ ಬನ್ನಿ. ಏನಿನ ಹೆಸರು? ವರ್ಷ. ನಾನು ಒಂದು ಟಾಸ್ಕ್ ಕೊಟ್ಟಿದ್ರೆ ಒಂದು ಟಾಸ್ಕ್ ಕಂಪ್ಲೀಟ್ ಮಾಡೋಣ. ನಾನು ಚೆನ್ನಾಗಿಲ್ವಾ? ಚೆನ್ನಾಗಿದ್ದೀನಾ? ಟೆಡಿ ಬೇರ್ ಇದ್ದಂಗೆ ಇದಾರೆ ತಾನೆ? ನಂಗೊಂದು ಪಪ್ಪಿ ಕೊಡ್ತೀಯ ಅಲ್ಲಿ? ಪ್ಲೀಸ್ ಒಂದಿನ ಪಪ್ಪಿ ಕೊಡ ಪ್ಲೀಸ್. ನಿಂಗೆ ಏನು ಬೇಕು? ಚಾಕ್ಲೇಟ್, ತಿಂಡಿ? ಕೊಡಲ್ಲ ಅನ್ನೋ. ಕೊಡು. ಅವ್ರ ಮಾತು ಕೇಳಿ, ನನ್ನ ಮಾತು ಕೇಳಿ ಪ್ಲೀಸ್. ಕೊಡಲ್ಲ ಅನ್ನೋ. ಪ್ಲೀಸ್ ಬೇಕು. ನೀವೇನಾದ್ರೂ ಕೊಡ್ತೀರಾ? ರಿಜೆಕ್ಟ್. ಕಷ್ಟ ಆಗ್ತಿದೆ ಬ್ರೋ, ತುಂಬಾ ಬೆವರು ಸುರಿಸ್ತಾ ಇದ್ದೀನಿ. ಹೆಂಗಿದೆ ಓಪನಿಂಗ್ ಥ್ರಿಲ್? ಫಸ್ಟ್ ಟಾಸ್ಕ್ಗೆ ಈ ಪಾರ್ಟಿ. ನೀ ಪಪ್ಪಿ ಇಸ್ಕೋಬೇಕು ಮಕ್ಳ ಹತ್ರ ಅಂದ್ರೆ, ಗಂಡು ಮಕ್ಳು ಹೆಣ್ಮಕ್ಳು ಅಂತ ಹೇಳಿಲ್ಲಪ್ಪ. ಆಯ್ತು, ಗಂಡ್ ಮಕ್ಳ ಹತ್ರನೇ ಇಸ್ಕೊಳ್ಳಿ ನೋಡೋಣ. ಆಯ್ತು ಬನ್ನಿ. ಗಂಡು ಮಕ್ಳು ಈಸಿ, ಮಕ್ಳು ರಿಜೆಕ್ಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನನ್ನ ಇಷ್ಟು ದಿನ ಬರೀ ಹೆಣ್ಮಕ್ಳು ಮಾತ್ರ ರಿಜೆಕ್ಟ್ ಮಾಡ್ತಾರೆ ಅನ್ಕೊಂಡಿದ್ರಾ ಬ್ರೋ? ಅದೆಲ್ಲ ಸತ್ಯ ಹೇಳ್ಬೇಡಿ ಬ್ರೋ, ಪ್ಲೀಸ್ ಬ್ರೋ. ಹಾಯ್. ಅಯ್ಯಯ್ಯೋ, ನೀನ್ ಯಾರು? ಅವ್ನು ಸಾಕಲ್ಲ ನಾನು. ಒಂದು ಪಪ್ಪಿ ಕೊಡು. ಎಲಿಫೆಂಟ್ ಇಷ್ಟನಾ? ಬೇಕಾ ಹೇಳು, ಮನೆ ಕೊಟ್ಟು ಕಳಿಸ್ತೀನಿ. ನೋಡಲ್ಲ ಅಲ್ಲಾಡ್ತೈತೆ.
ಓಡೋಗ್ಬಿಟ್ಟ. ಇದ್ರ ನೀತಿ ಕಥೆ ಏನ್ ಅರ್ಥ ಐತೆ ಹೇಳಿ ನಿಮ್ಗೆ? ಏನ್ ಅರ್ಥ ಇದೆ ನೀವೇ ಹೇಳ್ಬೇಕು. ಕಷ್ಟ ಆಗ್ಲಿ ಸುಖ ಆಗ್ಲಿ ಏನಾದ್ರೂ ಬೇಕು ಅಂದಾಗ ಆಗೋದು ಯಾರು ಹೇಳಿ? ಗಂಡ್ಮಕ್ಳೇ. ಅದು ಗೊತ್ತಾಯ್ತು. ಅಲ್ಲ, ಚಿಕ್ಕ ಮಕ್ಳಾಗ್ಲಿ ದೊಡ್ಡವರೇ ಆಗ್ಲಿ ಆಗ ಗಂಡ್ ಮಕ್ಳೇ. ಖಂಡಿತ ಬ್ರೋ. ಅಲ್ಲ, ಹೆಣ್ಮಕ್ಳು ಚಿಕ್ಕ ಮಕ್ಳು ಆಗ್ಲಿಲ್ಲ, ದೊಡ್ಡವ್ರು ಆಗೋದೇ ಇಲ್ಲ ಬಿಡಿ. ಫಸ್ಟ್ ಚಾಲೆಂಜ್ ಕಂಪ್ಲೀಟ್ ಮಾಡೋದಕ್ಕೆ 10 ರೂಪೀಸ್ ಸಿಕ್ಕಿದೆ. ಸೊ 10 ರೂಪೀಸ್ ನಿಮ್ದು. ಬೋಣಿ ಮಾಡಿದೀರಾ. ಇವಾಗ ಎರಡನೇ ಚಾಲೆಂಜ್ ಬ್ರೋ. ಎರಡನೇ ಚಾಲೆಂಜ್ ಇಸ್ ವೆರಿ ಸಿಂಪಲ್. ಇಷ್ಟೆಲ್ಲ ಕಷ್ಟನೇ ಇಲ್ಲ. 20 ಸೆಕೆಂಡ್ ಟೈಮ್ ಇರುತ್ತೆ. ಎಷ್ಟು ಜೋರಾಗುತ್ತೋ ಅಷ್ಟು ಜೋರಾಗಿ ಕಿರ್ಚ್ಬೇಕು. ಏನಾದ್ರು ಕಿರ್ಚ್ಬೋದು. ಯಾರಾದ್ರೂ ಒಳಗಿಡಿದ್ರೆ ಅದ್ ನನ್ಗೆ ಗೊತ್ತಿಲ್ಲ ಬ್ರೋ. ಏನಾದ್ರು ಕಿರ್ಚ್ಬೇಕು. ಏನಾದ್ರು ಕಿರ್ಚ್ಬೋದು. ನೀವು ಇಲ್ಲಿಂದ 10 ಸೆಕೆಂಡ್ ಆಗೋವರೆಗೂ ನಾನು ಟೈಮ್ ನೋಡ್ಕೊಂತಾ ಇರ್ತೀನಿ. ನೀವು ಕಿರ್ಚ್ಕೊಂಡು ಹೋಗ್ಬೇಕು. ಟೈಮ್ ಸ್ಟಾರ್ಟ್ಸ್ ನೌ. ಯಾರು ನೀವೆಲ್ಲ? ಯಾರ ಮಕ್ಕಳಪ್ಪ ನೀವೆಲ್ಲ? ಒಂದು ವಾಟರ್ ಬಾಟ್ಲ್ ಎಷ್ಟು? ಒಂದು ವಾಟರ್ ಬಾಟ್ಲ್ ಎಷ್ಟು? ನನಗೆ ಕರ್ಬಿಟ್ಟು ಕೇಳ್ತಾರೆ ಏನ್ ಸೌಂಡು ಅಂತ. ಅಯ್ಯೋ ಬ್ರೋ, ಮತ್ತೆ ಫಸ್ಟ್ ಟೈಮ್ ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿ ಎಲ್ಲ ನೋಡ್ತಾವ್ರು ಏನಾಯ್ತು ಅಂತ. ಮಜಾ ಆಯಾ. ಎರಡನೇ ಚಾಲೆಂಜ್ ಕಂಪ್ಲೀಟ್ ಮಾಡೋದಕ್ಕೆ 20 ರೂಪೀಸ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಇವ್ರ ಸ್ಪಿರಿಟ್ಗೆ. ದೇವರಣ್ಣ ನನಗೆ 1,000 ರೂಪಾಯಿ ಕೊಡ್ತಿದ್ದೀನಿ, ನಾನಂತ ಇದನ್ನ ಮಾಡ್ತಾ ಇರ್ಲಿಲ್ಲ. ಬಟ್ ನಿಜ ಅನ್ಕೊಂಡಿದ್ದೆ ಮಾಡಲ್ಲ ಅಂತ ಹೇಳಿ. ಓಕೆ ಬ್ರೋ, ಇವಾಗ ಥರ್ಡ್ ಚಾಲೆಂಜ್. ತುಂಬಾ ಜನನ ಇನ್ಸ್ಟಾಗ್ರಾಮ್ ಅಲ್ಲಿ ನಗಿಸ್ತಾ ಇರ್ತೀರಾ, ಸೀರಿಯಲ್ ನಗಿಸ್ತಾ ಇರ್ತೀರಾ. ನಿಮ್ಗೆ ಇವಾಗ ಇದೇ ಟಾಸ್ಕ್. ಸೊ ಇವಾಗ 50 ರೂಪಾಯಿಗೆ ಯಾರನ್ನಾದ್ರೂ ಒಬ್ಬರನ್ನ ಸ್ಟ್ರೇಂಜರ್ನ ನಗಿಸ್ಬೇಕು. ಏನ್ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಎಲ್ಲಾ ತರ ಫ್ರೀಡಮ್ ಇದೆ. ನಗಿಸ್ಬೇಕು. ಇದಕ್ಕೆ ಟೈಮ್ ಲಿಮಿಟ್ ಇದೆ. 5 ನಿಮಿಷ ಟೈಮ್ ಇದೆ. ಓಕೆ ಮಾಡೋಣ. ಕೇಳಿ ಬ್ರೋ, ಹುಡುಗಿ ಫಸ್ಟ್ ಟೈಮ್ ಬ್ರೋ. ಅದು ಲಾಸ್ಟ್ ಟೈಮ್ ಆಗದಿದ್ರೆ ಸಾಕು. ಬ್ರೋ ಮನೇಲಿ ಕನ್ನಡ ಬರುತ್ತಾ? ಕನ್ನಡದಲ್ಲೇ ಮಾತಾಡ್ತಾ ಇದ್ದೀರಾ? परवाने हिंदी में कॉमेडी करता हूँ मैं. मेरे को इंटरेस्ट नहीं है इसमें. परवाने इंटरेस्ट आता है मेरे साथ. ಏನ್ ಡೌ ಮಾಡ್ತಾರ್ರಿ ನೋಡಿ. ಕನ್ನಡದಲ್ಲಿ ಮಾತಾಡ್ದೇನೆ ಹಿಂದಿನಲ್ಲಿ ಮಾತಾಡ್ಬಿಟ್ಟು ಓಡೋಗ್ತಾರೆ. ಮಹಾತ್ಮ ಗಾಂಧಿ ಅವ್ರ ಬದುಕಿದ್ರೆ ಸೂಸೈಡ್ ಮಾಡ್ಕೋತಿದ್ರು. ಒಂದ್ ನಿಮಿಷ. ಇವರು ನಿಮ್ನ ನಗ್ಸೋದಕ್ಕೆ ಟ್ರೈ ಮಾಡ್ತಾರೆ. ನೀವೇನಾದ್ರೂ ನಕ್ಕಿಲ್ಲ ಅಂತ ಅಂದ್ರೆ ವಿತಿನ್ 1 ಮಿನಿಟ್ ನಿಮ್ಗೆ 20 ರೂಪೀಸ್ ಸಿಗುತ್ತೆ. ಅಕಸ್ಮಾತ್ ಆಗಿ ನೀವೇನಾದ್ರು ನಕ್ಬಿಟ್ರೆ 50 ರೂಪೀಸ್ ಅವ್ರಿಗೆ ಸಿಗುತ್ತೆ. ಈಗ ಡಿಸೈಡ್ ಆಗಿ ದುಡ್ಡು ಅವ್ರಿಗೆ ಸಿಗ್ಬೇಕಾ ನಿಮ್ಗೆ ಸಿಗ್ಬೇಕಾ? ನೋಡೋಣ. ನೀವ್ ಈಗ್ಲೇ ನಗ್ತಾ ಇದೀರಿ ನೋಡೋಣ ಅಂತ. ಟೈಮ್ ಸ್ಟಾರ್ಟ್. ನಗಲ ಗುರು. ಆರಾಮಾಗಿದ್ದೀನಮ್ಮ. ಏನ್ ಸಮಾಚಾರ? ನಾಷ್ಟ ಮಾಡ್ದ? ಆಯ್ತು. ಏನ್ ತಿನ್ನೆ? ನಾನು ಪಲಾವ್. ಬರ್ಸ್ಬೇಕು. ಏನ್ ಬ್ರೋ ಗೊತ್ತಾಗ್ತಿಲ್ಲ ಬ್ರೋ. ಚೆನ್ನಾಗಿರೋ ನೋಡ್ರಿ ನಗು ಬರ್ಸಕ್ ಬರಲ್ಲ ನನ್ಗೆ. ನೀವು ಡ್ಯಾನ್ಸ್ ಮಾಡಿ ನಕ್ಬಿಡ್ತಾರ. ಹೌದಾ? ಅಯ್ಯೋ ಈಗ ತಪ್ಪಗಿರೋ ಒಂದು ಹುಡುಗ ಬಂದು ನಿಮಗೆ ಪ್ರಪೋಸ್ ಮಾಡಿದ್ರೆ ನಗು ಬರುತ್ತಾ ಬರಲ್ಲ? ಪ್ರಪೋಸ್ ಮಾಡಿಲ್ಲ ಅವಾಗಲೇ ರಿಜೆಕ್ಟ್ ನಾನು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಸೀರಿಯಸ್ ಆಗಿರ್ತಾರೆ ಅಷ್ಟು ಸೀರಿಯಸ್ ಆಗಿದ್ದಾರೆ ಇವರು. ಮ್ಯಾಮ್ ಈಗ ಯೂಶುವಲ್ ನೀವು ಫೋನ್ ಇಟ್ಕೊಂತೀರಾ? ಗಾಡಿ ಓಡಿಸ್ಬೇಕಾದ್ರೆ ನಾನು ಜೇಬಿದೆ ನೋಡ್ತೀರಾ? ನಗು ಬಂತು. ಅವರು ಬರ್ತಾರೆ, ನನಗೆ ಬರ್ತಾ ಇದೆ. ಫೈನಲಿ ವಿನ್ನರ್ ಆಗಿದ್ದು ಇವರೇ ಚಾಲೆಂಜ್ ಅಲ್ಲಿ. ಹೆಂಗ್ ಮ್ಯಾಮ್ ಇಷ್ಟೊಂದು ಕಂಟ್ರೋಲಿಂಗ್ ಪವರ್? ನಾರ್ಮಲ್ ಆಗಿ ಯಾರೇ ಜೋಕ್ ಮಾಡಿದ್ರು ನಾನು ಅಷ್ಟೇ. ನೀವು ಯಾರೇ ಜೋಕ್ ಮಾಡೋಣಾಗಲ್ಲ. ಸೊ ಇವಾಗ ಹೇಳಿ 50 ರೂಪೀಸ್ ಅವ್ರು ಕೊಡ್ಲಾ ಬೇಡವಾ? ಬೇಡ. ಅವ್ರಿಗೂ ಕೊಡೋದು ನನಗೂ ಬೇಡವಾ? ನಿಮಗೆ? ನನಗೂ ಬೇಡ. ಹಿಂಗೆ ಹೆಣ್ಮಕ್ಳು ನನಗೂ ಬೇಡ ಅವ್ರಿಗೂ ಬೇಡ ಯಾರು ಹೋಗ್ಬೇಡಿ. 50 ರೂಪೀಸ್ ನಾನು ಇಟ್ಕೊಂಡ. ಓಕೆ ನೀವೇ ಇಟ್ಕೊಳ್ಳಿ. ಈ ತರ ಹೆಣ್ಮಕ್ಳು ಬರ್ಬೇಕು ಜೀವನದಲ್ಲಿ. ಮತ್ತೆ ನಮ್ಮ ಜೀವನ ವೇಸ್ಟ್ ಆಗ್ಬಿಡ್ಬೇಕು. ಬನ್ನಿ ಮ್ಯಾಮ್ ಒಂದು ನಿಮಿಷ. ಮ್ಯಾಮ್ ಏನು ಕ್ವಶನ್ ಕೇಳೋದು ಬನ್ನಿ ಮ್ಯಾಮ್. ಇವ್ರಿಗೆ 1 ಮಿನಿಟ್ ಟೈಮ್ ಕೊಡ್ತೇನೆ. ಇವ್ರು ನಿಮ್ನ ನಗಿಸ್ಬೇಕು. ಸೊ ನಿಮ್ಮ ಟಾಸ್ಕ್ ಏನು ಅಂತ ಅಂದ್ರೆ ಅವ್ರು ನಗಿಸಿದಾಗ ನೀವು ನಗ್ಬಾರ್ದು. ಓಕೆ? ಇಬ್ರು ಏನಾದ್ರು ನಕ್ಕಿಲ್ಲ ಅಂತ ಅಂದ್ರೆ ಅವ್ರಿಗೆ 50 ರೂಪೀಸ್ ಸಿಗಲ್ಲ. ಅಕಸ್ಮಾತ್ ಏನಾದ್ರು ನೀವು ನಕ್ಬಿಟ್ರೆ ನೀವು 100 ರೂಪೀಸ್ ನನಗೆ ಕೊಡಬೇಕು. ನಾವೇನಾದ್ರೂ ವಿನ್ ಆದ್ರೆ ಏನ್ ಕೊಡ್ತೀರಾ ನಮ್ಗೆ? 50 ರೂಪೀಸ್ ನಿಮಗೆ ಕೊಡ್ಬೇಕು. ಓಕೆ, ಇಬ್ರಿಗೂ 50. ಆ 50 ಕೊಡ್ತೀವಿ, ಅದ್ರಲ್ಲಿ 50 ಮಾಡ್ಕೊಳ್ಳಿ. ಓಕೆ ನೋಡಿ, ಟೈಮ್ ಸ್ಟಾರ್ಟ್ಸ್ ನಾವು. ನಿಮಗೆ ಉತ್ಸವ ವಿಕೆಟ್ ಗೊತ್ತಾ ನಮ್ಮ ಬಾಸ್? ನನ್ನ ಮಗನ್ ನನ್ನ ಎಕ್ಕಡ ನಗ್ಬೇಕು, ಇವಾಗ ನಗ್ಬೇಕು, ನಗ್ರಿ ಅಂತ. ನಗು ಬರ್ತಿಲ್ವಾ? ನಗ್ಬೇಕು. ಯಾಕೆ ನಗಲ್ಲ ನೀವು? ನಗ್ತಾರ? ನಗು ಬರ್ತಿಲ್ಲ ಯಾರಿಗೂ? ಒಂದು ಡ್ಯಾನ್ಸ್ ಮಾಡ್ತೀನಿ. ಇವ್ರು ನಗ್ತಾವ್ರೆ, ಅವ್ರು ನಗ್ಬೇಕು. ನಿಮಿಷ ಬ್ರೋ. ನಗು ಬರ್ತದೆ. ಯಾರ್ ನನ್ನ ಚಡ್ಡಿ ಕದ್ದದ್ದು? ದು 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 ಯಾರ್ ನನ್ನ
ಅವ್ರೇ ನಗ್ತಾ ಇದಾರೆ. ಓಕೆ ಅಂದ್ರೆ ಮೇಲೆ ಆಯ್ತು. 1 ಮಿನಿಟ್ ಮೇಲೆ ಆಯ್ತು. 50 ರೂಪೀಸ್ ಅವ್ರು ಕೊಡ್ತಾರೆ, ಇಸ್ಕೊಂಡು ಹೋಗಿ. ಅದನ್ನ ಇಬ್ರು 50-50 ಮಾಡ್ಕೊಳ್ಳಿ. ಅವಾಗಿಂದ 10 ರೂಪಾಯಿ ಕಷ್ಟಪಟ್ಟು ಗೆದ್ದಿದೆ. ತಗೊಳ್ಳಿ. ಇನ್ನು 50 ಇಲ್ಲ ಪ್ಲೀಸ್, ಬಡತನದಲ್ಲಿದ್ದೀನಿ, ಕಷ್ಟ ಇದೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಹತ್ರ ಗೆದ್ದಿದ್ನು ಸೇರ್ಸ್ ಕೊಟ್ರು. ಇದ್ರಲ್ಲಿ ಏನ್ ಅರ್ಥ ಆಯ್ತು ಹೇಳಿ? ಹೆಣ್ಮಕ್ಳು ನಗಲ್ಲ. ನಿಮ್ಗೆ ಹೆಣ್ಮಕ್ಳು ಕೈಲಿ ನಗ್ಸಕ್ಕಾಗಲ್ಲ. ಇವಾಗ ಹುಡುಗರು ಅಟ್ಲೀಸ್ಟ್ ನಗ್ತಾರೆ, ಟ್ರೈ ಮಾಡಿ ಹುಡುಗರ ಹತ್ರ. ಹುಡುಗರು ನಗ್ತಾರನ್ನ ಒಪ್ಪಿದೆ. ಒಪ್ಪಿದೆಲ್ಲ ಟ್ರೈ ಮಾಡೋಣ. ಬನ್ನಿ ಒಂದ್ 2 ನಿಮಿಷ. ಏನ್ ನಿಮ್ಮ ಹೆಸರು? ಸಂತೋಷ್. ಹೆಸರಲ್ಲೇ ಸಂತೋಷ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು. ಇವರು ಇವತ್ತು ನಿಮ್ಮನ್ನ ನಗ್ಸಕ್ಕೆ ಟ್ರೈ ಮಾಡ್ತಾರೆ, ನೀವ್ ನಗ್ಬಾರ್ದು. ಓಕೆನಾ ಬ್ರೋ? ನಿಮ್ಗೆ ಯಾರು ಮೋಸ ಮಾಡಿದಾರ ಜೀವನದಲ್ಲಿ? ಮಗ ನೋಡ್ರಿ ಗೊತ್ತಾಗ್ತದೆ. ಹೌದು ಮಾಡಿದಾರ. ಅವ್ರನ್ನ ನಿಂತ್ಕೊಳ್ಳಿಬ್ರೋ. ಕಡಿನಾ ಹೆಂಗ್ ನಗ್ಬಿಡ್ತಾರೆ ನಾನೇ ನೋಡ್ತೀನಿ. ಏನ್ ಚಂದನ ತಕ್ಕೋ, ಏನ್ ಚಂದನ ತಕ್ಕೋ. ಗೊತ್ತಿಲ್ಲ, ಒಂದು ಸಾಂಗ್ ಹೇಳ. ಶೃಂಗಾರದ ಹೊಂಗೆ ಮರವು ಬಿಟ್ಟು ನಗಿ ಬ್ರೋ, ನಗಿ ಬ್ರೋ. ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನೀವು ಹುಡುಕೋರೆ. ಇನ್ 30 ಸೆಕೆಂಡ್ ಬ್ರೋ. ಕಮಾನ್ ಬ್ರೋ, ಆಗುತ್ತೆ. ನಿಂತ್ಕೊಳ್ಳಿ ಅವ್ರನ್ನ. 30 ಸೆಕೆಂಡಾ? ಹೆಂಗ್ ನಗ್ಸೋದು? ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ. ನೀವು ಆ್ಯಕ್ಚುಲಾಗಿ ನಾರ್ಮಲಾಗಿ ಒಂದು ಬರ್ಡೇ ಇವೆಂಟ್ಗಳನ್ನ ನೋಡಿರ್ತೀರ. ನಮ್ಮದು ಡೆತ್ ಡೇ ಇವೆಂಟ್ ಅಂತ. ಗುಂಡಿ ತೋಡ್ಬಿಟ್ರಿ, ಹತ್ತಿ, ಪೆಂಡಲು, ಕಡಲೆಪುರಿ, ಫ್ಲೆಕ್ಸು, ಬ್ಯಾನರ್ ಎಲ್ಲ ಗಳಕ್ಕೆ ಯಾರು ಬಿಡ್ ಬರಲಿಲ್ವಾ? ನಾವೇ ಕರೆಸ್ಬಿಟ್ಟು ನಮ್ಮ ಅಣ್ಣ ಸತ್ತೋದ, ಎಲ್ಲ ಸತ್ತೋದ. ನಗಿಬ್ರೋ, ನಗ್ತಾ ಇಲ್ಲ. ಎಂತ ಕ್ಯಾಂಡಿಡೇಟ್ ಗುರು. ಜೀವನದಲ್ಲಿ ನಾನು ಸೀರಿಯಸ್ ಆಗಿರೋನ ನೋಡಿದೀನಿ. ಈ ಪಾರ್ಟಿ ಸೀರಿಯಸ್ ಹೆಂಗೆ ಬ್ರೋ? ನಾವು ಆ ಥರನೇ ಬ್ರೋ. ನೀವು ಆ ಥರ ಕ್ರೇಜಿ ಬ್ರೋ. 1 ನಿಮಿಷ ಟೈಮ್ ಇರುತ್ತೆ ಬ್ರೋ ನಿಮ್ಗೆ. ಚೆನ್ನಾಗಿಲ್ವ ರಾಜ? ನಾನು ಚೆನ್ನಾಗಿಲ್ವಾ? ಮನ್ಸು ಮುಟ್ಕೊಂಡು ಹೇಳು. ನಾನು ಯಾರು ಗೊತ್ತಾ? ನಾ ಇರಣ್ಣ ದುಡ್ಡು ಪರ್ಸಲ್ಲಿ ಇಕ್ಕೋತೀರಾ, ಎಲ್ಲ ಕಡೆ ಇಕ್ಕೋತೀರಾ. ನಾನು ಎಲ್ಲಿ ಇಕ್ಕೋತೀನಿ ಗೊತ್ತಾ? ನೋಡು ಅಷ್ಟು ನೀಟಾಗಿದೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಗುಬ್ರ, ನಗುಬ್ರ, ನಗುಬ್ರ. ಅಣ್ಣವ್ರೆ, ಅಕ್ಕವ್ರೆ. ವಾರೆ 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 ಗಂಡ ವಯ್ಯಾರಿ ನಾನು, ಸುರ 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 ಮೊರ ಸಿಂಗಾರಿ ನಾನು. ಎಫರ್ಟ್ಸ್ ಮೆಚ್ಕೊಂಡು 50 ರೂಪೀಸ್ ಕೊಡ್ತೀನಿ ಅವ್ರಿಗೆ. ಅಬ್ಬಾ ಬ್ರೋ, ಇವಾಗ ನೆಕ್ಸ್ಟ್ ಚಾಲೆಂಜ್ ಇದೆ. ಫಾರ್ 100 ರೂಪೀಸ್ ಓಹ್, ನೀವು ಒಂದು ಕಾಲಲ್ಲಿ 1 ನಿಮಿಷ ನಿಂತ್ಕೋಬೇಕು ಬ್ರೋ. 1 ನಿಮಿಷ ಬ್ರಾ? ನಾನು 2 ಕಾಲಲ್ಲೇ 1 ನಿಮಿಷ ನಿಂತ್ಕೊಳ್ಳಲ್ಲ. ಕಾಲ್ ನೋವು ಟ್ರೈ ಮಾಡ್ಬೇಕು. 100 ರೂಪಾಯಿ ಬೇಕು ಅಂತ ಟ್ರೈ ಮಾಡ್ಬೇಕು. ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ಯಾರಾದ್ರೂ ಹೆಲ್ಪ್ ತಗೊಂಡು ನಿಮ್ಮ ಬದಲು ಅವ್ರ ಹತ್ರ ಮಾಡಿಸ್ಬೇಕು. ಅದು ಫ್ರೀ ಆಫ್ ಕಾಸ್ಟ್. ನಾನೇ ಟ್ರೈ ಮಾಡ್ತೀನಿ. ಟ್ರೈ ಮಾಡಿ. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಈಸಿಯಾಗಿ ನಿಂತ್ಕೊಬಿಡ್ತಾರೆ ಗೈಸ್. ಸ್ವಲ್ಪ ಕಷ್ಟ ಕೊಡ್ಬೇಕು. ಆಗಲ್ಲ ಆಗಲ್ಲ, ನೋಡಿ ಗೊತ್ತಾಗುತ್ತೆ. ಬುಡ ಆಡ್ತಿದೆ ಆಲ್ರೆಡಿ. ಬ್ರೋ 10 ಸೆಕೆಂಡ್ ನಿಂತ್ಕೊಂಡಿಲ್ಲ ನೀವು. ಬ್ರೋ ಒಂದು ಕಾಲ್ ಕಷ್ಟ ಬ್ರೋ. ಈ ಅಪ್ಪ ಏನೋ ಟಾಸ್ಕ್ ಮಾಡಲ್ಲ ನಂಗೆ ಗೊತ್ತು. ಮಾಡಿಸಿ ಅಣ್ಣ. ನಮಸ್ತೆ. ಈಗ ಒಂದು ಚಾಲೆಂಜ್ ಇದೆ ಅಣ್ಣ. ಬರೀ 1 ನಿಮಿಷ 1 ಕಾಲಲ್ಲಿ ನಿಂತ್ಕೋಬೇಕು. ನಿಂತ್ಕೋತೀರಾ? ನೀವು ನಿಂತ್ಕೊಂಡ್ರೆ ಏನ್ ಸಿಗುತ್ತೆ ನಿಮ್ಗೆ? ಏನೂ ಸಿಗಲ್ಲ. ಹೌದಲ್ವಾ? ಟ್ರೈ ಮಾಡೋಣ. ಓಕೆ, ಟ್ರೈ ಮಾಡಿ ಫಸ್ಟ್. ಆಮೇಲೆ ಫಸ್ಟ್ ಅವ್ರು ಕಂಪ್ಲೀಟ್ ಮಾಡ್ಲಿ, ಆಮೇಲೆ ಮಾತಾಡೋಣ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಈಸಿಯಾಗಿ ನಿಂತ್ಕೊಂತಾರೆ. ಸೂಪರ್ ಅಣ್ಣ, ಸೂಪರ್ ಅಣ್ಣ. 10 ಸೆಕೆಂಡ್ ಆಯ್ತು. ಇರ್ಲಿ ಇರ್ಲಿ, ಹಂಗೆ ಹಂಗೆ 50 ಸೆಕೆಂಡು. ನಿಲ್ಬೇಡಿ. 100 ರೂಪಾಯಿ ನಂದೆ. 10 ಸೆಕೆಂಡ್ ಆಯ್ತು. 20 ಸೆಕೆಂಡ್ ಆಯ್ತು. ಸೂಪರ್ ಸೂಪರ್. ಅಣ್ಣ 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 40 ಸೆಕೆಂಡ್ ಅಷ್ಟೇ. ಎಕ್ಸ್ಪ್ರೆಷನ್ ಇಲ್ಲ ಅವರು. ಆಯ್ತು ಅಷ್ಟೇ, ಸಿಂಪಲ್. ಸೂಪರ್ ಅಣ್ಣ. ಅಯ್ಯೋ ಸೂಪರ್ ಅಣ್ಣ. ಏನ್ ಬೇಕಣ್ಣ ಹೇಳಣ್ಣ. ಏನ್ ಬೇಡ, ನೀವು ಹಾಕಿ ಕೊಟ್ರಲ್ಲ ಸಾಕ. ನಿಮ್ಮಿಂದ ಅವ್ರು 200 ರೂಪಾಯಿ ಗೆದ್ದಿದ್ದಾರೆ ಬ್ರೋ. ನೀವೇ ಕೊಟ್ಬಿಡಿ ಅವ್ರಿಗೆ. ನೀವೇ ಇಟ್ಕೊಂಡ್ಬಿಡಿ ಅಣ್ಣ. ನನಗೇನು ಮಾಡಿರೋದು ನೀವು ಕಷ್ಟಪಟ್ಟಿರೋದು ಇಟ್ಕೊಳ್ಳಿ ಅಣ್ಣ. ನಾನು ಕಷ್ಟಪಟ್ರೆ ನನಗೆ, ನೀವು ಕಷ್ಟಪಟ್ರೆ ನಿಮಗೆ. ಇದ ದೊಡ್ಡ ಗುಣ. ಈಗ ನಿಮ್ಗೆ ನೆಕ್ಸ್ಟ್ ಚಾಲೆಂಜು. ಓಕೆ. ನೀವು ಆಕ್ಟರ್ ಅನ್ನೋದು ಗೊತ್ತು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ, ಅದು ಗೊತ್ತು. ಓಕೆ. ಬಟ್ ಇವಾಗ ನೀವ್ ಆಕ್ಟ್ ಮಾಡಲ್ಲ. ನೀವು ಯಾವ್ದಾದ್ರು ಆಂಟಿನ ಕನ್ವಿನ್ಸ್ ಮಾಡಿ ಅವ್ರ ಹತ್ರ ಆಕ್ಟ್ ಮಾಡಿಸ್ಬೇಕು. ಆಂಟಿನೇ? ಆಂಟಿ 3 ರೀತಿ ಆಕ್ಟ್ ಮಾಡಿಸ್ಬೇಕು. ಒಂದು ಫುಲ್ ಸೀರಿಯಸ್ ಆಗಿ, ಓಕೆ. ಇನ್ನೊಂದು ಕಾಮಿಡಿ ಆಗಿ, ಓಕೆ. ಇನ್ನೊಂದು ಎಮೋಷನ್ ಆಗಿ. ಓಕೆ ಓಕೆ ಅಮ್ಮ ಬನ್ನಿ 1 ನಿಮಿಷ. ಕನ್ನಡ ಬರುತ್ತಲ್ಲ? ಇಡೀ ಫ್ಯಾಮಿಲಿನೂ 3 ಥರ ಆ್ಯಕ್ಟ್ ಮಾಡ್ತೀರಾ ನೀವು. ಒಂದು ಕೋಪದಲ್ಲಿ ಏನೋ ಒಂದು ಬೈರಿ, ಇನ್ನೊಂದು ಬೇಜಾರಲ್ಲಿ ಏನೋ ಒಂದು ಮಾಡ್ರಿ, ನಿಮ್ಗ ಏನೋ ಒಂದು ಆ್ಯಕ್ಟಿಂಗ್. ಮಗ ಅಂತ ಅಂದ್ಕೊಳ್ಳಿ, ಯಾವನಾದ್ರೂ ಅಂದ್ಕೊಳ್ಳಿ. ಕೋಪದ ಬೈರಿ. ನೀವೇನ್ರಿ ದಪ್ಪ ಇದ್ದೀರಾ? ಏನ್ ಕೋಪ ಎಲ್ಲಿ? ಕೋಪ ಮತ್ತೆ ನಗ್ತಾ ಇದ್ದೀರಾ? ಆಂಟಿ ನಿಜ ಹೇಳಿ, ನಿಮ್ಮ ಮಕ್ಳಿಗೆ ಗಂಡಂಗೆ ಹಿಂಗೆ ಬೈತೀರಾ ನೀವು?
ಫುಲ್ ಕೋಪ ಬಂದಾಗ ಹಂಗೆ ಸಿಟ್ಟು. ಮಾನ ಮರ್ಯಾದೆ ಏನನ್ನ ಇದೇನಪ್ಪ ನಿನಗೆ ರೋಸ್ಟ್ ಆದ್ರು ಹಿಂಗ್ ಮಾತಾಡ್ತಾ ಇದ್ಯಾ? ಇನ್ನೊಂದು ಒಂದಾಯ್ತು ಆಂಟಿ, ಬೇಜಾರು. ಕೋಪ ಆಯ್ತು. ಬೇಜಾರಾಗಿ ಏನಾದ್ರು ಒಂದ್ ಕೇಳಿ ಆಂಟಿ. ನಿನ್ ನೋಡಿದ್ರೆ ನಂಗೆ ಅಳುನೇ ಬರ್ತಾ ಇತ್ತಪ್ಪ, ಏನ್ ಮಾಡೋದು? ನಿನ್ ನೋಡಿದ್ರೆ ನಂಗೆ ಅಳುನೇ ಬರ್ತಾ ಇತ್ತಪ್ಪ, ಏನ್ ಮಾಡೋದು? ಒಂದ್ ನಿಜ ಕಲ್ಪನಾ ಅವ್ರನ್ನ ನೋಡ್ಬಿಟ್ಟೆ ಇವ್ರಲ್ಲಿ. ಸೂಪರ್. ಕೋಪ ಆಯ್ತು, ಒಂದು ಬೇಜಾರಾಯ್ತು, ಇದು ಖುಷಿ ಆಗುತ್ತೆ. ನಕ್ಕೊಂಡು ಏನಾದ್ರು ಒಂದು ನಿನ್ ನೋಡಕ್ ತುಂಬಾ ಚೆನ್ನಾಗಿದೆ, ಸಣ್ಣಗಿದೆ. ಆಂಟಿ ಆಂಟಿ ಬನ್ನಿಲ್ಲಿ ಆಂಟಿ. ಸತ್ಯ ಹೇಳ್ತೀನಿ, ನೀವು ಅಲ್ಟಿಮೇಟ್ ಆಂಟಿ. ಸಕ್ಕತ್ತಾಗಿ ಮಾಡಿದ್ರಿ. ನಿಮ್ಮ ಅಮ್ಮ ಈ ತರ ಆಕ್ಟ್ ಮಾಡಿರೋದು ನೋಡಿದ್ರಾ? ಇಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ನಾವು. ಅವ್ರಿಗೆ ಸರ್ಪ್ರೈಸ್ ಆಗಿ ಹೋಗಿದೆ. ಆಂಟಿನಲ್ಲಿರೋ ಕಲೆನ ಹೊರಗಡೆ ತೆಗೆದಿದ್ದೀವಿ ಇವತ್ತು. ಆಂಟಿ ಸೂಪರ್ ಆಂಟಿ ನೀವು. ಥ್ಯಾಂಕ್ ಯು ಥ್ಯಾಂಕ್ ಯು. ಚಾಲೆಂಜ್ ನ ಕಂಪ್ಲೀಟ್ ಮಾಡಿ 200 ರೂಪೀಸ್ ಗೆದ್ದಿದ್ದೀರಾ. ಥ್ಯಾಂಕ್ ಯು. ಬಟ್ ದಿಸ್ 200 ರೂಪೀಸ್ ಆಂಟಿ ಡಿಸರ್ವ್ ಮಾಡಿ. ಹೌದು, ಡೆಫಿನೆಟ್ಲಿ. ಆಂಟಿ ಎನರ್ಜಿ ಕ್ರೇಜಿ, ಆಂಟಿ ಅಲ್ಟಿಮೇಟ್. ಸಖತ್. ಇವಾಗ ನಿಮಗೆ 400 ರೂಪೀಸ್ ಚಾಲೆಂಜ್ ಏನ್ ಗೊತ್ತಾ? ಹಾ, ವೆರಿ ಸಿಂಪಲ್ ಬ್ರೋ, ವೆರಿ ಸಿಂಪಲ್. ನಿಮ್ ಫೇವ್ರೆಟ್ ಹಾಡು ಯಾವ್ದು ಬ್ರೋ? ಈಗ ರೀಸೆಂಟ್ ಕೀಚಾ ಬಾಸ್ ಮಸ್ತ್ ಮಲೈಕ. ಮಸ್ತ್ ಮಲೈಕ. ಗೈಸ್ ಗೊತ್ತಿಲ್ದೇನೆ ಹೇಳ್ಬಿಟ್ಟಿರ್ಬೇಕು ಬ್ರೋ. ಏನಿಲ್ಲ, ನೀವ್ ಯಾರ ಹತ್ರ ಆದ್ರೂ ಹೋಗ್ಬೋದು ಬ್ರೋ. ನೀವು ಈ ಹಾಡನ್ನ ಅವ್ರ ಹತ್ರ ಹಾಡಿಸ್ಬೇಕು. ಅವ್ರು ಹಾಡಿರೋ ಹಾಡಿಗೆ ನೀವು ಸ್ಟೆಪ್ ಹಾಕ್ಬೇಕು, ಡ್ಯಾನ್ಸ್ ಮಾಡು ಅಷ್ಟೇ. ಒಂದೇ ನಿಮಿಷ. ಏನಾಗಲ್ಲ ಬನ್ನಿ. ಇಷ್ಟು ದಿನ ನನ್ನ ಮಾತ್ರ ರಿಜೆಕ್ಟ್ ಮಾಡ್ತಾ ಇದ್ರು, ಇವತ್ತು ಬ್ರೋನು ರಿಜೆಕ್ಟ್ ಮಾಡ್ತಾರೆ. ಅದೇ ಖುಷಿ ನನಗೆ. ನಮ್ಮ ಕನ್ನಡ ಬರುತ್ತಾ? ಒಂದೇ ಒಂದು ಸಾಂಗ್ ಆಡ್ಬೇಕಷ್ಟೇ, ಸಿಂಪಲ್. ಬನ್ನಿ. ಏನಿಲ್ಲ, ನಿಮ್ಗೆ ಈಸಿ ಅದು. ಒಂದೇ ಲೈನ್ ಇರೋದು. ಮಾರ್ಕ್ ಮೂವಿ ಸಾಂಗ್ ಗೊತ್ತಾ? ಕಿಚಾ ಸರ್ದು ಮಸ್ತ್ ಮಲ್ಲೈಕ. ಒಂದೇ ಲೈನ್ ಅವ್ರು ಗೊತ್ತಿಲ್ಲ ಅಂತಾರೆ. ಪ್ಲೀಸ್. ನೀವು ಹಾಡು ಹಾಡಿದ್ರೆ ಅವರು ಅದಕ್ಕೆ Dance ಡ್ಯಾನ್ಸ್ ಮಾಡ್ತಾರೆ. ಮಾಡ್ತಾರೆ. ಸೊ ಅವರು ಚಾಲೆಂಜ್ ಅಲ್ಲಿ ಗೆಲ್ತಾರೆ. ಸೊ ಅವ್ರು ಗೆಲ್ಬಾರ್ದು ಅಂದ್ರೆ ಹಾಡ್ಬೇಡಿ. ಲಿರಿಕ್ಸ್ ಗೊತ್ತಿಲ್ವಾ? ಗೊತ್ತಿಲ್ವಾ ಸಾಂಗು? ಕಷ್ಟ ಆಗ್ತಾ ಇದ್ಯಾ ಬ್ರೋ? ಕಳ್ಸೋದಲ್ಲೇ ಇದೀರಲ್ಲ ಬ್ರೋ. ಬಿಡಿ ಹೋಗ್ಲಿ, ಪಾಪ ಅವ್ರು ಕಷ್ಟ ಪಡ್ತಾರೆ. ಐಸ್ ಕ್ರೀಮ್ ತಿನ್ಕೊಂಡು ಹೋಗಿ. ಅವ್ರ ಇಂಟ್ರೆಸ್ಟ್ ಇದ್ರೆ ನೀವು ಓಡ್ಸಕ್ ರೆಡಿ ಅವ್ರೆ. ಗೆದ್ದು ಬಿಡ್ತಾರಲ್ಲ. ಬ್ರೋ ಕನ್ನಡ ಬರುತ್ತಾ? ಕನ್ನಡ ಬರೋದು ಅರ್ಥ ಆಯ್ತು ಮತ್ತೆ ನಿಮ್ಗೆ? ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಬ್ರೋ ನಿಜ ಹೇಳಿ, ಬನ್ನಿ ಇಲ್ಲಿ. ನಂಗೆ ಆಕ್ಚುಲಿ ಒಂದು ಕೇಳ್ಬೇಕು ಅನ್ಕೊಂಡೆ. ಬ್ರೋ ಯಾರು ರೇಗಿಸ್ತಾರ ಬ್ರೋ? ರೇಕ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು ಬ್ರೋ. ಕಾಲೇಜ್ ಟೈಮ್ ಎಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಕಾಲೇಜ್ಗೆ ಹೋಗಲ್ಲ ಅಂದ್ರೆ ರೇಂಜಿಗೆ ರೇಕ್ಸ್ ಇತ್ತು. ಹೌದಾ? ನಮ್ಮ ಮನೇಲಿ ಹೇಳ್ಕೊಂತಿರ್ಲಿಲ್ಲ. ಸೀದಾ ಮನೆಗೆ ಹೋಗಿ ಬಾಗ್ಲಾಕೊಂಡು ಯಾವಾಗ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಈಗ ಮೈನಸ್ನ ಪ್ಲಸ್ ಮಾಡಿಕೊಂಡು ಐಮ್ ಲೈಕ್ ಫೀಲಿಂಗ್ ತುಂಬ ವಿಶ್ವಾಸ ತುಂಬ ಆಗ್ತಿದ್ದೀನಿ. ಹೌದಾ? ಸೀರಿಯಸ್ ಆಗಿ ಹೇಳ್ತೀನಿ, ಇದು ಕ್ಯಾಮ್ರಾ ಮುಂದೆ ಅಂತ ಅಲ್ಲ. ಬಿಡಿ 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 ಬ್ರೋ. ನಿಮ್ಗೆ ಏನಾದ್ರು ಇವಾಗ ಸಣ್ಣ ಆಗ್ಬೇಕು ಅನ್ನೋದು ಇದೆಯಾ ಬ್ರೋ? ಇದೆ ಬ್ರೋ, ಒಂದು 34 kg ಇಳಿಸ್ಬೇಕಂತ ಇದೆ. ಬನ್ನಿ ಬ್ರೋ, ನನ್ನ ಜೊತೆ ನಾನು ಇಳಿಸ್ತೀನಿ ಪಕ್ಕ. ಇವ್ರ ಜೊತೆ ಪಕ್ಕ ಮಾಡೋಣ. ಒಂದೇ ಒಂದು ರಿಕ್ವೆಸ್ಟು. ಒಬ್ರು ಸಣ್ಣ ಇರ್ತಾರೆ, ಒಬ್ರು ದಪ್ಪ ಇರ್ತಾರೆ, ಒಬ್ರು ಬೆಳ್ಳಗಿರ್ತಾರೆ, ಒಬ್ರು ಕಪ್ಪಗಿರ್ತಾರೆ. ಯಾವತ್ತೂ ಯಾರನ್ನೂ ಅವ್ರು ಹೇಗೆ ಕಾಣಿಸ್ತಾರೆ ಅದ್ರ ಮೇಲೆ ಅಳಿಯೋದಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬನ ಮನುಷ್ಯನಲ್ಲೂ ಒಂದು ಮನ್ಸು ಇರುತ್ತೆ. ನಾನು ನಿಜ ನೋಡಿರೋದ್ರಲ್ಲಿ ತುಂಬ ಒಳ್ಳೆ ಮನಸ್ಸಿದೆ. ನಿಜವಾಗ್ಲೂ ಬ್ರೋ, ನೀವು ಎತ್ತರಕ್ಕೆ ಬೆಳಿತೀರಾ, ಎಲ್ಲ ಒಳ್ಳೇದಾಗಲಿ. ಸೊ ಇದನ್ನ ತಲೆಯಲ್ಲಿ ಹಾಕೊಂಬಿಡಿ ಬ್ರೋ. ಜನ ಬ್ರೋ, ನಾನು ಒಂದೇ ಹೇಳ, ಜನ ಹೆಂಗಿದ್ರು ಮಾತಾಡ್ತಾರೆ ಬ್ರೋ. ಸಣ್ಣಗಿದ್ರು ಮಾತಾಡ್ತಾರೆ, ದಪ್ಪಗಿದ್ರು ಮಾತಾಡ್ತಾರೆ. ಬಟ್ ದಪ್ಪಗಿದ್ದಾನೆ ಅಂತ ಹೇಳ್ತಾರಲ್ಲ, ದಪ್ಪಗಿರೋರು ಅನುಭವಿಸೋದು ಕಷ್ಟ ಎಷ್ಟು ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ಇದೆ ಬ್ರೋ. ಬಟ್ ನೀವು ವರ್ಕೌಟ್ ಮಾಡಿ ಬ್ರೋ, ಆಗುತ್ತೆ. ಮಾಡೋಣ ಪಕ್ಕ. ಓಕೆ ಬನ್ನಿ ಬನ್ನಿ, ನೀವೇ ಬೇಕಿತ್ತು. ಗೋ ಬರ್ತಾರ ದಾರಿ. ಒಂದು ಸಿಂಪಲ್ ಟಾಸ್ಕ್ ಕೊಟ್ಟಿದ್ದೀನಿ ಇವತ್ತು. ಸೊ ಟಾಸ್ಕ್ ಏನು ಅಂತ ಅಂದ್ರೆ, ಮಸ್ತ್ ಮಲೈಕ ಹಾಡು ಕೇಳಿದ್ದೀರಾ? ಆ ಹಾಡನ್ನ ನೀವು ಹಾಡ್ಬೇಕು, 2-3 ಲೈನು. ಅದಕ್ಕೆ ಇವ್ರು ಡ್ಯಾನ್ಸ್ ಮಾಡ್ತೀನಿ. ಹಾಡ್ದೆ ಪುಟ್ಟ. ಸೂಪರ್. ಮಸ್ತ್ ಮಲೈಕಾ ಮಸ್ತ್ ಮಲೈಕಾ ಮಸ್ತ್ ಮಲೈಕಾ, ನಿನ್ನ ನೋಡಿ ಎವ್ರಿಬಡಿ ಸುಸ್ತು ಮಲೈಕಾ. ಮಸ್ತ್ ಮಲೈಕಾ ಮಸ್ತ್ ಮಲೈಕಾ, ನಿನ್ನ ನೋಡಿ ಎವ್ರಿಬಡಿ ಸುಸ್ತು ಮಲೈಕಾ. ಸೂಪರ್ 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 ಸೂಪರ್. ಕ್ರೇಜಿಯಾಗಿ ಆಡ್ದೆ. ಥ್ಯಾಂಕ್ ಯು ಬಾಯ್. ಸೀರಿಯಸ್ಲಿ ನೀವು ಇಷ್ಟ ಡ್ಯಾನ್ಸ್ ಆಡ್ತೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ ಬ್ರೋ. ಎಲ್ಲ ನಮ್ಮ ಗುರುಗಳಿಗೆ ಹೋಗ್ಬೇಕು. ಕ್ರೇಜಿ ಬ್ರೋ. ಎಷ್ಟೋ ಜನ ಹೇಳ್ತಾರೆ ದಪ್ಪಗಿರೋ ಡ್ಯಾನ್ಸ್ ಆಡಲ್ಲ ಅಂತ ಹೇಳಿ. ಸೀರಿಯಸ್ ಚೆನ್ನಾಗಿ ಮಾಡೋದು. ನಿಜವಾಗ್ಲೂ ನನಗೆ ನಿಜ ಡ್ಯಾನ್ಸ್ ಬರಲ್ಲ. ನೀವು ಮಾಡಿದ್ರು 1% ಬರಲ್ಲ ನಂಗೆ. ಬ್ರೋ ನೀವು ನನ್ನ ಸಣ್ಣ ಮಾಡಿ ನಾನು ಡ್ಯಾನ್ಸ್ ಹೇಳ್ಕೊಡ್ತೀನಿ. ಡೀಲ್ ಬ್ರೋ. ನೀವು ನನ್ನ ಜೊತೆ ಬನ್ನಿ ಬ್ರೋ. ಯಾಕೆ ಸಣ್ಣ ಆಗಲ್ಲ ನೋಡ್ಬಿಡೋಣ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಇಟ್ ಇಸ್ 400. ನೆಕ್ಸ್ಟ್ 800 ಇರಲ್ಲ, ಡೈರೆಕ್ಟ್ 1000 ಬ್ರೋ. ಸೂಪರ್, ಡೈರೆಕ್ಟ್ 1000. ಈಗ ಜೋಶ್ ಬರುತ್ತೆ. 3 ನಿಮಿಷ ಟೈಮ್ ಕೊಡ್ತೀನಿ. 20 ಪುಷಪ್ಸ್ ಹೊಡಿಬೇಕು, 20 ಸ್ಕ್ವಾಟ್ಸ್ ಮಾಡ್ಬೇಕು. ಮನೆಗೆ ಹೋಗಲ್ಲ, ಸಾಕು. ಚಾಲೆಂಜ್ ಇಲ್ಲಿಗೆ ಕ್ಲೋಸ್. ವಿಶ್ವಾಸ ಇನ್ನಿಲ್ಲ ಬ್ರೋ. ಪರ್ಸಲ್ಲಿರೋ ದುಡ್ಡೆಲ್ಲ ಖಾಲಿ ಮಾಡ್ತೀನಿ, ನೀನು ಮರ್ತು ಬಿಟ್ರಾ ಬ್ರೋ? 20 ಪುಷಪ್ಸು, 20 ಪುಷಪ್ಸ್, 20 ಸ್ಕ್ವಾಟ್ಸ್. ಗೈಸ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದಾರೆ. ಟೈಮ್ ಸ್ಟಾರ್ಟ್ಸ್ ನೌ. 1 2 3 4 5 6 7 8 9
ಏಯ್ ಒಂದು ನಿಮಿಷ 13 1,000 ರೂಪಾಯಿ ಇಷ್ಟ ಕಷ್ಟಪಡೋಕೆ ಇಷ್ಟ ಇಲ್ಲ 1,000 ರೂಪಾಯಿ ಇಷ್ಟು ಕಷ್ಟಪಡೋಕೆ ಇಷ್ಟ ಇಲ್ಲ 18 ಆ ಹುಡುಗಿ ನೋಡ್ಕೊಂಡು ಹಾಕೊಂಡು ಹೋಗ್ತಾರೆ 19 ನಾನು ನೋಡ್ರಿ ಎಲ್ಲರೂ ನಗ್ತೀರಿ ಯಾಕೆ ವಿಡಿಯೋದಲ್ಲಿ ಮಾತ್ರ ನಾನು ನಗಲಿಲ್ಲ ನಿಮಿಷ 20 1 ನಿಮಿಷ ಇದೆ ಇನ್ನು 2 ನಿಮಿಷದಲ್ಲಿ 20 ಪುಷಪ್ಸು ಒಂದು ನಿಮಿಷ ಬ್ರೋ ಇನ್ನು 2 ನಿಮಿಷದಲ್ಲಿ ಮಾಡೋ 1,000 ರೂಪಾಯಿ 1,000 ರೂಪಾಯಿ ಅಯ್ಯೋ ಬ್ರೋ ಒಂದು ಇದು ಯಾವ ಥರ ಪುಷಪ್ಸ್ ಏಯ್ ಕರೆಕ್ಟಾಗಿ ಪುಷಪ್ಸು ಬ್ರೋ ಹಿಂಗೆ ಬರೋದು ನನಗೆ ಇಲ್ಲ ಬ್ರೋ ಆಗಲ್ಲ ಇದು- ಬಿಡಿ ಎದ್ದೇಳಿ. ಸೊ ಇವತ್ತು ನಾನೊಂದು ಚಾಲೆಂಜ್ ಆಗ್ತಾ ಇದೀನಿ. ನಾನು ಕೊಟ್ಟಿರೋ ಅಷ್ಟು ಚಾಲೆಂಜ್ನ ಅಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡಿದ್ರಿ 20 ಪುಷಪ್ನ ಮಾಡ್ದೇನೆ ಗಿವ್ ಅಪ್ ಮಾಡಿದ್ದಾರೆ 1000 ರುಪೀಸ್ಗೆ. ಬ್ರೋ ಈಗ ನಾನೊಂದು ಚಾಲೆಂಜ್ ಆಗ್ತಾ ಇದೀನಿ bro. ನಾನು ನಿಮ್ಮ ಹತ್ರ 20 ಪುಷಪ್ಸ್ ಮಾಡಿಸ್ತೀನಿ ಬ್ರೋ ಫ್ಯೂಚರ್ ಅಲ್ಲಿ. ಇದು ನನಗೆ ನಾನು ತಗೊಂತಾರಂತ ಚಾಲೆಂಜು. ನೀವು ಇವತ್ತು ಏನು 155 kg ಇದ್ದೀರಾ, ನಾನು ನಿಮ್ಮನ್ನ ಕಂಪ್ಲೀಟ್ ಆಗಿ ಒಂದು 30-40 kg ಇಡಿಸ್ತೀನಿ, 100 ತಂದು ಇಡಿಸ್ತೀನಿ ಬ್ರೋ. ಥ್ಯಾಂಕ್ ಯು. ಬಟ್ ಆದ್ರೆ ನಾನು ಸುಮ್ಮನೆ ನಾನೊಬ್ಬ ಬಂದ್ಬಿಟ್ಟು ಮಾಡಿದ್ರೆ ಆಗಲ್ಲ, ನೀವು ಸಪೋರ್ಟ್ ಮಾಡೋದು. ಓಕೆ, ಟ್ರೈ ಮಾಡೋಣ. ಇದು ಆಗುತ್ತಾ ಇಲ್ಲ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಸೊ ಡುಮಾ ವಿಶ್ವೇಶ್ ಅವ್ರನ್ನ ಕರ್ಕೊಂಡ್ಬಂದು ಇವತ್ತು ಚಾಲೆಂಜ್ನ ಮಾಡಿಸ್ಬೇಕು, ಒಂದು ಕಾಂಟೆಂಟ್ನ ಮಾಡಬೇಕು ಅಂತ ಟ್ರೈ ಮಾಡಿದೆ. ಸಿಕ್ಕಾಪಟ್ಟೆ ಮಜವಾಗಿತ್ತು. ಒಂದೇ ಒಂದು ರಿಕ್ವೆಸ್ಟು, ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾರನ್ನೂ ಬಾಡಿ ಶೇಮಿಂಗ್ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಬಾಡಿ ಟೈಪ್ ಇರುತ್ತೆ, ಅವ್ರದ್ದೇ ಆದಂಥ ಜೆನೆಟಿಕ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಏನೇನೋ ಪ್ರಾಬ್ಲಮ್ಗಳಿರುತ್ತೆ. ಸೊ ನೆವರ್ ಜಡ್ಜ್ ಅ ಪರ್ಸನ್ ಬೈ ಅಪಿಯರೆನ್ಸ್. ಇದನ್ನ ತಿಳಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದೆ. ಇದನ್ನ ಒಂದು ಸ್ವಲ್ಪ ಫನ್ ರೀತಿನಲ್ಲಿ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈ ಥರ ಟಾಸ್ಕ್ನ ಮಾಡಿದೆ. ಬಟ್ ಎಲ್ಲನೂ ತುಂಬ ಸ್ಪೋರ್ಟಿವ್ ಆಗಿ ತಗೊಂಡು ಸಖತ್ತಾಗಿ ಮಾಡಿದ್ರು. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ನನ್ನ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈಗ ನಾನು ನೋಡ್ತೀನಿ ನನಗೆ ಎಲ್ಲ ಯೂಟ್ಯೂಬರ್ಸ್ ದೊಡ್ಡ ಸಬ್ಸ್ಕ್ರೈಬರ್ಸ್ ಇರೋರು, ಯಾರು ದೊಡ್ಡವರು ಇರುತ್ತೆ ಅವ್ರನ್ನ ಕರೆದು ಕೊಲ್ಯಾಬ್ ಮಾಡ್ಕೊತಾರೆ. ನಮ್ಮದೊಬ್ಬರು ಆರ್ಟಿಸ್ಟು, ಇನ್ಸ್ಟಾಗ್ರಾಮಲ್ಲಿ ಕಮ್ಮಿ ಫಾಲೋವರ್ಸ್ ಇರೋರು, ಅಂದರೆ ಟ್ರೈ ಮಾಡ್ತಿರೋಲ್ಲ, ಅವರು ಹಸುವನ್ನು ನೋಡಿ ಊಟ ಆಗ್ತಿದ್ರು ಅಂತಾರ, ಆ ಥರ ಇದೆ. ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ. ಇನ್ನೊಂದು ವಿಡಿಯೋ ಸಖತ್ತಾಗಿ ಮಾಡೋಣ. ಪಕ್ಕ. ಹೋಪ್ ನೀವು ವಿಡಿಯೋ ಇಷ್ಟ ತುಂಬ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಕ್ರೇಜ್ ಆಗಿರೋ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಶ್ವಾಸ ಅವ್ರನ್ನ ಇಬ್ಬರು ಮಿಸ್ ಮಾಡ್ಕೋತಾರಿ.